ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ಎಲ್ಲರೂ ಆರಾಮಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡೀನಿ ಫ್ರೆಂಡ್ಸ್. ಇವಾಗೊಂದು ನಾನೊಂದು ಬೇಬಿ ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಗೆ ಇರಬೇಕು ಫ್ರೆಂಡ್ಸ್. ನೋಡಿರಿ, ಬೇಬಿನ ಬಂದಿದ್ದಳ್ರಿ, ಅವ್ರ ಮಮ್ಮಿ ಅವಳನ್ನ ಕರ್ಕೊಂಡು ಬಂದಿದ್ದಳು. ಬೇಬಿ ಕಟ್ಟಿಂಗ ಮಾಡಂತ ಹೇಳಿ ಕರ್ಕೊಂಡ್ಬಂದಿದ್ದಳ್ರಿ. ಇನ್ನೇನು ಸ್ಕೂಲ್ಗಳು ಎಲ್ಲ ಚಾಲೂ ಆಗ್ಯಾವಲ್ರಿ. ಈಗ ಬಂದ ಬೇಬಿಗಳ್ನ ಕಟ್ಟಿಂಗ್ ಮಾಡಿಸ್ಕೊಂಡು ಹೊಂಟಿದಾರ್ರಿ. ಸ್ಕೂಲ್ ಚಾಲೂ ಆಗಿ 2 ವಾರ ಸನಿನ ಬಂತು ಬಿಡ್ರಿ. ಇವಾಗ ಎಲ್ಲರೂ ಮಾಡಿಸ್ಕೊಂಡು ಹೋದ್ರಿ. ನಾನು ವಿಡಿಯೋನ ಹಾಕಿಲ್ರಿ ಫ್ರೆಂಡ್ಸ್. ಇವಾಗ ನಾನು ವಿಡಿಯೋನ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿರಿ ಹೆಂಗಾಯಿತು ಹೇಳ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಕೊಡಿ ಫ್ರೆಂಡ್ಸ್. ಲಾಸ್ಟ್ವರೆಗೂ ನೀವು ವಿಡಿಯೋನ ನೋಡಿ ಫ್ರೆಂಡ್ಸ್. ನೋಡಿರಿ ಹೆಂಗೆ ಆಕೈತಿ ಅಂತ. ನಾನು ಮೊದಲಿಗೆ ಹೆಂಗೆ ಮಾಡ್ಕೊತಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ನಾನು ಬೇಬಿ ಕಟ್ಟಿಂಗನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿರಿ, ವೀಕ್ಷಣೆ ಮಾಡಿರಿ ಫ್ರೆಂಡ್ಸ್. ಇವಳು ಭಾಳ ಸೈಲೆಂಟಾಗೇ ಇರ್ತಾಳ್ರಿ. ಯಾವಾಗಲೂ ಏನು ಮಾತಾಡೋದೇ ಇಲ್ಲರಿ. ಸ್ವಲ್ಪ ಸುಮ್ಮನೆ ಕುಂತು ಬಿಡ್ತಾಳ್ರಿ. ಏನು ಹಠನೂ ಮಾಡೋದಲ್ಲ, ಏನೂ ಮಾಡೋದಲ್ಲ. ಸುಮ್ಮನೆ ಕುಂತು ಬಿಡ್ತಾಳ್ರಿ ಫ್ರೆಂಡ್ಸ. ಮೊದಲು ಭಾಳ ಹಠ ಮಾಡ್ತಿದ್ದಳು ಚಿಕ್ಕವಳಿದ್ದಾಗ. ಇವಾಗ ಏನಿಲ್ಲ ಫ್ರೆಂಡ್ಸ, ನಾನು ಹಿಂಗೆ ಕಟ್ಟಿಂಗ್ ಮಾಡ್ತೀನಿ ಆ ಥರ ಕೊಟ್ಟು ಕಟ್ಟಿಂಗನ್ನ ಮಾಡಿಸ್ಕೊತಾಳೆ ಫ್ರೆಂಡ್ಸ. ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ರೀ ಅವತ್ತು. ಅದಕ್ಕೋಸ್ಕರ ವಿಡಿಯೋದನ್ನ ಈ ಥರ ಬರ್ತಾಯಿತ್ತು ಫ್ರೆಂಡ್ಸ್. ಬೆಳಕು ಭಾಳ ಬೀಳ್ತಾಯಿತ್ತು. ವಿಡಿಯೋ ಮಾಡೋಕೆ ಎಷ್ಟು ಇದನ್ನ ಮಾಡಿದ್ರೂ ಬೆಳಕು ಜಾಸ್ತಿ ಬರ್ತಾಯಿತ್ತು ಫ್ರೆಂಡ್ಸ್. ಏನು ಇದನ್ನ ಮಾಡ್ಕೋಬೇಡಿ ಫ್ರೆಂಡ್ಸ. ನೋಡಿರಿ ಫ್ರೆಂಡ್ಸ, ಈ ಥರ ಕಾಣ್ತಾಯಿತ್ತು. ಬಿಸಿಲಿನ ಛಾಯೆ ಒಳಗನ ಬೆಳಕತ್ತಿತ್ತು ರೀ ಅದು. ಅದಕ್ಕೆ ಹಂಗೆ ಕಾಣಿಸ್ತಾಯಿತ್ತು ಫ್ರೆಂಡ್ಸ್. ಕಲರ್ನ ಹೆಂಗೆ ಇಡಬೇಕು ಹಂಗೆ ಇಟ್ಟೆ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಆದರೂ ಬಿಸಿಲಿನ ವಾತಾವರಣ ಭಾಳ ಇತ್ತಿಲ್ಲ ಫ್ರೆಂಡ್ಸ್. ಒಟ್ಟು ಈ ಕಡೆ ನಮ್ಮ ಕಡೆಯೂ ಮಳೆ ಸ್ವಲ್ಪ ಬೆಳಗಾವಿ ಕಡೆ ಸೇರಿ ಮಳೆ ಇವಾಗ ಆಗ್ತಾಯಿದೆ ಫ್ರೆಂಡ್ಸ. ಇವಾಗ ಒಂದು ಮಳೆ ಸ್ಟಾರ್ಟ್ ಆಗೈತೆ. ಇವಾಗ ಭಾಳ ಮಳೆ ಆಗ್ತಿತ್ತು ರೀ ಯಾವಾಗಲೂ ನಮ್ಮೂರ ಕಡೆ ಬೆಳಗಾವಿ ಕಡೆ ಸೇರಿ. ಈಗ ಅಲ್ಲಿ ಸದ್ಯಕ್ಕೆ ನಮ್ಗೆ ಮಳೆ ಇಲ್ದಂಗೆ ಆಗೈತೆ ರೀ. ನೋಡಿ ಫ್ರೆಂಡ್ಸ, ಬಿಸಿಲು ಇತ್ತಲ್ರಿ, ಅದಕ್ಕಾಗಿ ಆಗ ವಿಡಿಯೋ ಆ ಥರ ಬರ್ತಾಯಿತ್ತು ಫ್ರೆಂಡ್ಸ್. ಹೆಂಗಾಯಿತು ಹೇಳಿ ಫ್ರೆಂಡ್ಸ್, ನನಗೆ ಕಮೆಂಟ್ ಮಾಡಿ ಹೇಳಿ ತಿಳಿಸಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕೂದಲಿಗೆ ಸ್ವಲ್ಪ ಜಾಸ್ತಿ ಕೊಬ್ಬರಿ ಎಣ್ಣೆ ಬೇರೆ ಹಚ್ಕೊಂಬಂದಿದ್ರಿ ಅವ್ರು. ಕೊಬ್ಬರಿ ಎಣ್ಣೆ ಹಚ್ಕೊಂಬಂದ್ರೆ ಏನಾಕೈತೆ ರೀ, ಸ್ಟಪ್ಪ ಕೆಡ್ತೈತಿ ರೀ. ಕೊಬ್ಬರಿ ಎಣ್ಣೆ ಹಚ್ಕೊಲ್ಲ ಹಂಗೆ ಕೂದಲನ್ನ ಸರಿಯಾಗಿ ವಾಶ್ ಮಾಡ್ಕೊಂಬಂದ್ರೆ ನಮಗೆ ಹೆಂಗೆ ಬೇಕು ಹಂಗೆ ಕೂದಲ ರೀ ಕಟ್ ಆಗ್ತೈತೆ ರೀ. ಇರ್ಲಿಕ್ಕೆ ಎಲ್ಲನೂ ಕೆಡ್ತೈತೆ ರೀ, ಸ್ಟಪ್ ಕೆಡ್ತೈತೆ ರೀ. ಕೊಬ್ಬರಿ ಎಣ್ಣೆ ಯಾವಾಗಲೂ ಹಚ್ಕೊಳ್ದ ಹಂಗೆ ವಾಶ್ ಮಾಡ್ಕೊಂಡು ತಲೆ ವಾಶ್ ಮಾಡ್ಕೊಂಡು ಬಂದ್ರೆ ಸರಿಯಾಗಿ ಕೂದಲೆಲ್ಲ ಯಾವ ಥರ ಐತೆ ಅನ್ನೋದು ಸಿಗ್ತೈತೆ ರೀ. ಇಲ್ಲಾಂದ್ರೆ ರೀ ಕೂದಲ ಹೇರ ಆಗ್ತೈತೆ ರೀ, ಸ್ಟಪ್ಪ ಕೆಡ್ತೈತೆ ರೀ. ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಬಂದಿದ್ದಳ್ರಿ ಆಕೆ. ಅದಕ್ಕೆ ನಾನು ನೀರನ್ನು ಹಚ್ಕೊಂಡಿದ್ದೀನಿ ರೀ. ನೀರನ್ನು ಹಚ್ಕೊಂಡು ಮಾಡಿದ್ರೆ ಕೂದಲ ಒಂದು ಸ್ವಲ್ಪ ಸ್ಮೂತ್ ಆಗ್ತೈತೆ ರೀ. ನಾನು ನೀರನ್ನು ಹಚ್ಕೊಂಡು ಮಾಡಿದೆ ಫ್ರೆಂಡ್ಸ್. ಮೃದು ಆಗ್ತಾವಲ್ರಿ ಸ್ವಲ್ಪ ನೀರು ಹಚ್ಚಿದ್ರೆ. ಆದರೂ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಯಾವಾಗಲೂ ಕಟ್ಟಿಂಗ್ ಮಾಡ್ಸೋಕೆ ಕರ್ಕೊಂಡು ಹೋಗ್ಬಾರ್ದು ರೀ.
ತಲೆನ ಕ್ಲೀನಾಗಿ ವಾಶ್ ಮಾಡಿನ ಮಕ್ಕಳನ್ನ ನಾವು ತೊಗೊಂಡು ಹೋಗ್ಬೇಕಾಗತ್ತೆ ಫ್ರೆಂಡ್ಸ್. ಯಾವ ಥರ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಯಾರೋ ಒಬ್ಬರು ನನಗೆ ಕಮೆಂಟ್ಸ್ ಹಾಕಿದ್ರು ಫ್ರೆಂಡ್ಸ್, ಅಕ್ಕ ಯಾಕೆ ನೀವು ಸೌಂಡ್ ಇಲ್ಲ ನಿಮ್ದು ಅಂತ ಹೇಳಿರಿ. ಹೊಸಲಿ ಮಾಡಕ್ ಬಂದಿದ್ರಿ ಆಮೇಲೆ ಗಾಡಿ ನಿಂದ್ರಿ ತರಬೇನ ಯಾರೋ ಇಲ್ಲ ಯಾರು ತರೀವ್ರಿ ಅನ್ನತ್ತೀನ್ರಿ ನಾನು. ನಮ್ಮವ್ರು ಯಾರೋ ಬಂದ್ರೆ ಆಮೇಲೆ ಅನ್ಕೊಂಡ್ರಿ ನಾವು ನಾಳೆ ಬರ್ಬೇಕಂತ ನಾಳೆ ಇರ್ತೀರಿ ಹಂಗಾದ್ರೆ ನಮ್ಮ ತೋರ್ಸೋ ತಂಗಿ ಮಗ ಚಾಕು ಹಾಕೊಂಡ ಈಗ ಎಲ್ಲರೂ ಹೊಲಕ್ಕೆ ಹೋಗಿದ್ದಾರೆ. ಇವಾಗ 2 ದಿವಸ ಆತ್ರಲ್ಲ ಮಳೆ ಹಾಗೆ ಅಂತ ಆಗತ್ತಲ್ಲ, ಅದಕ್ಕೆ ಹೊಲಕ್ಕೆ ಹೋಗಿದ್ದಾರೆ. ಮಳೆ ಎಲ್ಲಕ್ಕಾಗಿ ಸ್ವಲ್ಪ ಬೋರಿಗೆ ಅಂತ ನೀರು ಕಡಿಮೆ ಆಗಿದಾವೆ. ದೋಸ್ತಗ ಕಾರ್ ಗಾಡಿ ಕೊಡ್ಸಿದಾನ, ಅವನ 50,000 ಕೊಟ್ಟಾನ, ಇನ್ನೂ ಉಳ್ಕಿದ ರೊಕ್ಕ ಕೊಟ್ಟಿಲ್ಲ. ಅವನ ಕೊಡಾಕ ಕರಿಯತ್ತಾರ ಮತ್ತೊಬ್ಬ ದೋಸ್ತ್ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅವ್ನು ಕೊಲ್ಲಾಕ ಕೆಲಸ ಐತ್ರಿ, ಮದ್ವೆ ಐತ್ರಿ ನಮ್ಮ ಬ್ರದರ್ದ. ಶಿಮಾರ್ ಐತ್ರಿ, ಹುಡುಗ ಐತ್ರಿ. ನಮ್ಮ ಹುಡುಗ ಐತದ ಇಲ್ಲ ಕಣ್ಬರಿಗೆ ಏನೋ ಐತ್ರಿ, ಅದ ಮದ್ವೆ ರೀ. ಮದುವೆದ ಏನಾರು ಸಾಮಾನುಗಳು ತೊಗೊಳಕ್ಕೆ ನಾಳೆ ಬರ್ತೀರಲ್ರಿ. ಮತ್ತೆ ಹೇಗಿದ್ದೀರಿ? ಇವತ್ತ ಬರ್ದೈತ್ರಿ. ಇವತ್ತು ಮಂಗಳವಾರ, ನೀವು ಅಂಗಡಿ ಹೋದಾಗ ಇರೋದಿಲ್ಲ ಅಂತ ಅಂಗಡಿ ಚಾಲು ಐತೇನ್ರಿ? ಚಾಲು ಐತ್ರಿ. ಸ್ವಲ್ಪ ಸಾಮಾನು ಬೇಕಾಯ್ತದೆ, ಪತ್ಲಿ ಹತ್ತವ್ರಿ ತಗೋರಕ್ಕೆ ಬರ್ಬೇಕು. ಅದಕ್ಕೆ ಹಾಂ ಇನ್ನೇನು ಹಾಕಿಲ್ರಿ, ಇನ್ನೇನು ಪಂಚಮಿ ಹಾಕೋತೀವ್ರಿ ನಾವು. ಏನ್ ಖಾಲಿ ಮಾಡೋದ್ರಿ ನಾವು, ಖಾಲಿ ಆಗೋದಿಲ್ರಿ ಅವು. ಪಂಚಮಿ ರೋಡ್ ಕಡೆ ಮಾಡಿ ಹೊಸ ಪಿಕ್ಚರ್ ನಾನು ಇದ್ದ ರೌಂಡ್ ಹೇಳತ್ತಾನ ನಿಂದ ರೌಂಡ್ ಅಷ್ಟ. ಬೇಬಿ ಅಂತ ಎಲ್ಲಾರು ಹೋದ್ರೂ ಬೇಬಿ ಕಟಿಂಗ್ ಅಂದ್ರೆ ಹಿಂಗೆ ಮಾಡ್ತಾರ ತಂಗಿ. ಅದಕ್ಕೆ ನೀ ಹಂಗೆ ಹೇಳಿ ಅಂದ್ರೆ ರೌಂಡ್ ಕಟಿಂಗ್ ಮಾಡಿ ಬಿಡ್ತಾರೆ. ನೋಡಿ ಫ್ರೆಂಡ್ಸ್ ಯಾವ ಥರ ಆಯ್ತು ಅಂತ
ಹೇಳಿ ಫ್ರೆಂಡ್ಸ್. ನನಗೆ ಈ ಥರ ಮಾಡ್ಕೊಂಡ್ರೆ ಸಖತ್ತಾಗಿ ಬೇಬಿಗಳು ಕಾಣ್ತಾರ್ರಿ. ಬೇಬಿ ಕಟ್ಟಿಂಗ ನೋಡಿ ಫ್ರೆಂಡ್ಸ್. ನನ್ನ ಸೆಲೂನ್ ಎಲ್ಲೈತಿ ಅಂತ ಕೇಳ್ತಾ ಇರ್ತಾರೆ ಕಮೆಂಟ್ಸ್ದಾಗ ಕೇಳ್ತಾ ಇರ್ತಾರೆ. ಆದ್ರೆ ನಮ್ದು ಒಂದು ಹಳ್ಳಿ ಐತ್ರಿ ಫ್ರೆಂಡ್ಸ್. ಬೆಳಗಾವ್ದ ಹತ್ರ ಒಂದು ಹಳ್ಳಿ ಐತ್ರಿ ನಮ್ಮ ಊರು. ಆ ಹಳ್ಳಿಯಾಗ ನನ್ನ ಸಲೂನ್ ಐತ್ರಿ. ಅದಕ್ಕೆ ನಿಮ್ಮ ಊರು ಯಾವರು ಅಂತ ಕೇಳ್ತಾ ಇರ್ತಾರೆ. ಬೆಳಗಾವ್ದ ಪಕ್ಕ ನಮ್ಮದು ತುಮರಗುದ್ದಿ ಅಂತ ಊರು ಐತ್ರಿ ಫ್ರೆಂಡ್ಸ್. ಆ ಊರಾಗ ನಂದು ಸೆಲೂನ್ ಐತ್ರಿ. ಅಲ್ಲೇ ಒಂದು ಚಿಕ್ಕದಾಗಿ ಅಂಗಡಿಯನ್ನು ಐತ್ರಿ. ನಂದು ಸೆಲೂನ್ ಐತ್ರಿ. ನಾನು ಎಲ್ಲ ಥರದ್ದು ಇದನ್ನು ಮಾಡ್ತೇನೆ ರೀ. ಪಾರ್ಲರ್ದ ಮಕ್ಕಳದ ಕಟ್ಟಿಂಗ ಸೆಟ್ಟಿಂಗ ಎಲ್ಲ ಮಾಡ್ತೇನೆ ರೀ ಫ್ರೆಂಡ್ಸ್. ಮತ್ತು ಇಲ್ಲಿ ಎಲ್ಲೈತೆ ಅಕ್ಕ ನಿಂದ ಅಂಗಡಿ ಅಂತ ಯಾವಾಗಲೂ ಕಮೆಂಟ್ಸ ಹಾಕ್ತಾ ಇರ್ತಾರೆ ರೀ. ಅದಕ್ಕೆ ಬೆಳಗಾವಿ ಪಕ್ಕ ತುಮರಗುದ್ದಿ ನಮ್ಮ ಊರು ರೀ ಫ್ರೆಂಡ್ಸ್. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ನಂದು ಅಷ್ಟು ಸ್ಟೇಷ್ನರಿ ಅಂಗಡಿನ ಐತ್ರಿ. ಅದು ಹಳ್ಳಿ ಊರಲ್ರಿ. ಎಷ್ಟು ಬೇಕೋ ಅಷ್ಟನ್ನು ನಾನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಕಲಿಬೇಕಾದ್ರೆ ನಾನು ಬೆಳಗಾವ್ಕನ ಹೋಗಿದ್ದೇನೆ ರೀ ಕಲಿಯೋಕ್ಕೆ. ಬೆಳಗಾವ್ದಾಗ ನಮ್ಗೆ ಕಲಿಸ್ಕೊಟ್ಟಿದ್ದಾರೆ ರೀ. ಪಾರ್ಲರ್ಗೆ ಒಂದು ಹೋಗಿದ್ದೆ ಫ್ರೆಂಡ್ಸ್. ಪಾರ್ಲರ್ ಕಲಿಯೋಕೆ ರೀ ನಾನು ಬೆಳಗಾವ್ದಾಗ ಕಲ್ತಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ನಮ್ಮ ಊರು ರೀ ತುಮರಗುದ್ದಿ ಅಂತ ಐತ್ರಿ. ಹಳ್ಳಿ ಐತ್ರಿ ಫ್ರೆಂಡ್ಸ್. ನನ್ನ ಸಲೂನ್ ಇರೋದೇ ಅಲ್ಲೇ ರೀ. ಈ ಹಳ್ಳಿ ಊರಾಗನೇ ನಾನು ಮಾಡ್ತೇನೆ ರೀ. ನೀವು ಯಾವ ಊರವರು ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ನನಗೆ ನೀವು ಕಮೆಂಟ್ಸ್ ಹಾಕಿದ್ರೆ ನೀವು ಯಾವ ಊರವ್ರು ಅಂತ ನನಗೆ ಹೇಳಿ ಫ್ರೆಂಡ್ಸ್. ನಮ್ಮ ಊರಿಗೆ ನಿಮ್ಮ ಊರಿಗೆ ಹತ್ತಿರ ಇದ್ದರೆ ನಿಮ್ಮ ಬೇಬಿನ ಇಲ್ಲೇ ಕರ್ಕೊಂಬಂದು ಕಟ್ಟಿಂಗನ್ನು ಮಾಡಿಸ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣ್ತಾ ಇದ್ದಾಳೆ ಬೇಬಿ. ಸಖತ್ತಾಗಿ ಕಾಣ್ತಾ ಇದ್ದಾಳಲ್ರಿ. ನೋಡ್ರಿ ನಮ್ಗೆ ಏನಾದರೂ ಬೇಕಾದ್ರೆ ಮಾಡಿದ್ರೆ ಎಲ್ಲನೂ ನಾವು ಬೆಳಗಾವ್ಕನೇ ಹೋಗಬೇಕು ಫ್ರೆಂಡ್ಸ್. ನಾವು ಅಂದ್ರೆ ನಮ್ದು ಚಿಕ್ಕ ಹಳ್ಳಿ ಐತಲ್ರಿ. ಇಲ್ಲಿ ಯಾವ ಥರದ ಸವಲತ್ತು ನಮ್ಗೆ ಇಲ್ರಿ ಫ್ರೆಂಡ್ಸ್. ಏನಾದರೂ ಬೇಕಾದ್ರೆ ಮಾಡಿದ್ರೆ ಎಲ್ಲನೂ ನಾವು ಬೆಳಗಾವ್ಕನೇ ಹೋಗ್ಬೇಕ್ರಿ. ಬೆಳಗಾವ್ಕನೇ ಮಾಡ್ಬೇಕ್ರಿ ಎಲ್ಲನೂ. ಒಂದು ಏನಾದರೂ ಬೇಕಾದ್ರೂ ನಾವು ಬೆಳಗಾವ್ಕ ಹೋಗಬೇಕು ಫ್ರೆಂಡ್ಸ್. ಅಷ್ಟು ಚಿಕ್ಕ ಹಳ್ಳಿ ಐತಿ ಫ್ರೆಂಡ್ಸ್ ಇದು. ಆದರೂ ನಮ್ಮ ಊರಾಗ ಒಂದು ದೊಡ್ಡ ಹೈವೇ ರೋಡ್ ಐತ್ರಿ. ಬಸ್ಸಿಗೆ ಅದಕ್ಕೆ ಯಾವುದು ಪ್ರಾಬ್ಲಮ್ ಇಲ್ಲ. ಅದಕ್ಕೊಂಥರ ಚಲೋ ಐತ್ರಿ. ಆದರೆ ಯಾವುದೇ ಒಂದು ವಸ್ತು ಬೇಕಾದ್ರೆ ನಾವು ಬೆಳಗಾವ್ಗೆ ಹೋಗ್ಬೇಕ್ರಿ. ಇಲ್ಲರ ಈ ಕಡೆ ಬೇರೆ ಕಡೆನ ಹೋಗೋದ ದಾರಿಗಳದಾವ್ರಿ. ನಮಗೆ ಹೆಚ್ಚಾಗಿ ನಾವು ಬೆಳಗಾವ್ಕನ ಹೋಗ್ತೇವ್ರಿ ಏನಾದರೂ ಬೇಕಾದ್ರೆ. ಇವಾಗ ನೋಡಿ ಫ್ರೆಂಡ್ಸ್ ಈ ಬೇಬಿ ಹೆಂಗೆ ಕಾಣತ್ತಿದ್ದಾಳೆ ನನಗೆ ನೀವು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್.
ಅವ್ರ ಮಮ್ಮಿ ಬಳೆ ಉಟ್ಕೊಂಡು ಕಟ್ಟಿಂಗ್ ಮಾಡಿಸ್ಕೊಂಡು ಹೊಂಟಿದ್ರು ಫ್ರೆಂಡ್ಸ್. ನಾನು ಬಳಿನೂ ಹೆಣ್ಮಕ್ಳಿಗೆ ಹಾಕ್ತೀನಿ ಫ್ರೆಂಡ್ಸ್. ಅದಕ್ಕೆ ಅಂಗಡಿಗೆ ಬರ್ತಾರ್ರಿ ಮತ್ತು ಕಟ್ಟಿಂಗನ್ನು ಮಾಡಿಸ್ಕೊಂಡು ಹೋಗ್ತಾರ್ರಿ ನಮ್ಮ ಅಂಗಡಿಗೆ ಬಂದ. ನೀವು ಯಾರು ಬರ್ತೀನಿ ಅಂತ ಇದ್ದೀರಾ, ಇಲ್ಲಿ ನಮ್ಮ ಅಕ್ಕಪಕ್ಕದಾಗಿದ್ರೆ ಬನ್ನಿ ಫ್ರೆಂಡ್ಸ್. ನಮ್ಮ ಊರ ತುಮೂರುಗುದ್ದಿ ನೋಡಿ ಫ್ರೆಂಡ್ಸ್, ಬೆಳಗಾವ್ದ ಹತ್ತಿರ ನನ್ನ ಫ್ರೆಂಡ್ಸ್. ಇದೊಂದು ಚಿಕ್ಕ ಹಳ್ಳಿ ಐತಿ, ಅಷ್ಟೊಂದು ಫೇಮಸ್ ಅಲ್ರಿ, ಆದ್ರೆ ಒಂದು ಚಿಕ್ಕ ಹಳ್ಳಿ ಅದರ ಪಕ್ಕದಾಗ ಐತ್ರಿ. ನೋಡಿ ಫ್ರೆಂಡ್ಸ್, ಮುಂದೊಂದು ಸ್ವಲ್ಪ ಇದಾಗಿದೆ ನೋಡ. ಮಕ್ಕಳಿಗೆ ಜಾಸ್ತಿ ರೀ ಬೇಬಿ ಕಟ್ಟಿಂಗ್ ಮಾಡಿಸಿದ್ರೆ ಚೆಂದ ಕಾಣ್ತಾರ್ರಿ. ಆದರೆ ಈ ಕಡೆ ಜನ ಏನು ಮಾಡ್ತಾರ್ರಿ, ಜಲ್ದಿ ಕೂದಲು ಬರ್ತೈತೆ ಅಂತ ಹೇಳ್ರಿ ಬೇಬಿ ಕಟ್ಟಿಂಗ ಹೆಚ್ಚು ಮಾಡಿಸ್ಕೊಳ್ಳೋದಿಲ್ಲ ರೀ. ಬರೀ ರೌಂಡ್ ಕಟ್ಟಿಂಗ, ಮಶ್ರೂಮ್ ಕಟ್ಟಿಂಗ ಮಾಡಿಸ್ಕೋತಾರ್ರಿ. ಹಿಂಗೆ ಬೇಬಿ ಕಟ್ಟಿಂಗ್ ಮಾಡಿದ್ರೆ ನೋಡ್ರಿ ಎಷ್ಟು ಸಖತ್ತಾಗಿ ಕಾಣತ್ತದಾಳ್ರಿ ಮಗು. ಈ ಬೇಬಿ ಹೆಂಗೆ ಕಾಣತ್ತದಾಳ ನೋಡ್ರಿ ಫ್ರೆಂಡ್ಸ್. ಬೇಬಿ ಕಟ್ಟಿಂಗ್ ಮಾಡಿದ್ರೆ ಮಕ್ಕಳು ಚಂದ ಕಾಣ್ತಾವ್ರಿ. ಮತ್ತು ಅವ್ರಿಗೆ ಜಲ್ದಿ ಕೂದಲು ಬರಬಾರ್ದು ಅಂತ ಹೇಳಿರಿ ಬರೀ ಬೇಬಿ ಮಶ್ರೂಮ್ ಕಟ್ಟಿಂಗ, ರೌಂಡ್ ಕಟ್ಟಿಂಗ ಮಾಡ್ಕೋತಾರ್ರಿ. ನಾನು ಜಾಸ್ತಿ ಅದನ್ನ ಮಾಡೋದು ಫ್ರೆಂಡ್ಸ್. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಬೇಕಲ್ಲ ಫ್ರೆಂಡ್ಸ್. ಅವ್ರು ಹೇಳಿದ ಥರನೇ ನಾನು ಮಾಡ್ತೀನಿ. ಪದೇ ಪದೇ ಅದನ್ನೇ ಹಾಕ್ತೀರಿ ಅಲ್ರಿ ಅಂತ ಕೇಳ್ತೀರಿ. ಈ ಕಡೆ ಹಳ್ಳಿ ಜನ ರೀ, ಜಲ್ದಿ ಕೂದಲು ಬಂದರೆ ಅವರಿಗೆ ಬಂದು ಮಾಡಿಸ್ಕೊಂಡು ಹೋಗೋಕೆ ಆಗೋದಿಲ್ಲ ಅಂತ ಹೇಳ್ರಿ. ಕೆಲಸ ಭಾಳ ಅಲ್ರಿ ಹಳ್ಳಿ ಊರುಗಳ್ದಾಗ. ಎಲ್ಲರೂ ಹೊಲಕ್ಕಂತ ಹೋಗ್ತಾರ್ರಿ, ಮನೆ ಒಳಗೆ ಇರೋಂಗಿಲ್ಲ ರೀ. ಸಿಟಿ ಜನ ಏನು ಇರ್ತೈತೆ ರೀ, ಮನೆ ಒಳಗೆ ಇರ್ತಾರ್ರಿ. ನಮ್ಮ ಹಳ್ಳಿ ಜನ ಹಂಗಿಲ್ಲ ರೀ, ಹೊಲಗಳಿಗೆ ಹೋಗಬೇಕು, ಕೆಲಸ ಮಾಡಬೇಕ್ರಿ ನಾವು. ನಾನು ಒಮ್ಮೊಮ್ಮೆ ಹೊಲಗೆ ಹೋಗ್ತೀನಿ ರೀ, ಹೊಲಕ್ಕತ್ತು ಹೋಗ್ತೇನೆ ರೀ ಫ್ರೆಂಡ್ಸ್. ನಾನು ಸಲೂನ್ ಬಳೆ ಉಡಿಸ್ತೀನಿ, ಸಲೂನು ಐತ್ರಿ ನಂದು. ಟೇಸ್ನರ್ ಅಂಗಡಿನೂ ಐತಿ ಫ್ರೆಂಡ್ಸ್. ಅಷ್ಟೇ ಈ ಹಳ್ಳಿ ಒಳಗೆ ಚಿಕ್ಕದಾಗಿನ ಐತಿ ಫ್ರೆಂಡ್ಸ್. ಅದಕ್ಕೋಸ್ಕರ ಯಾವಾಗಲೂ ಅವರು ರೌಂಡ್ ಕಟ್ಟಿಂಗ, ಮಶ್ರೂಮ್ ಕಟ್ಟಿಂಗನ್ನ ಜಾಸ್ತಿ ಮಾಡಿಸ್ಕೊತಾರ್ರಿ. ಅವ್ರು ಏನು ಹೇಳ್ತಾರೆ ಅದನ್ನು ಮಾಡಬೇಕಲ್ಲ ಫ್ರೆಂಡ್ಸ್. ನಾನು ಬ್ಯಾರೆ ಮಾಡು ಅಂತ ಹೇಳಿದ್ರೆ ಹೆಂಗೆ ಮಾಡಲಿ ಫ್ರೆಂಡ್ಸ್? ನಾನು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಮೆಂಟ್ ಹಾಕ್ತಿರಲ್ರಿ, ಪದೇ ಪದೇ ಅದೇ ಹಾಕಬೇಡಿ ಅಂತ ಮೇಡಮ್ ಅಂತೀರಲ್ರಿ ಫ್ರೆಂಡ್ಸ. ಈ ಥರ ಪ್ರಾಬ್ಲಮ್ ನಮ್ಗೆ ಐತ್ರಿ ಫ್ರೆಂಡ್ಸ್. ಅದಕ್ಕೋಸ್ಕರ ಆ ಥರ ಹಾಕ್ತೀನಿ. ಆದರೂ ನೀವು ನನ್ನ ವಿಡಿಯೋನ ವೀಕ್ಷಣೆ ಮಾಡ್ತೀರಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಯಾವಾಗಲೂ ನೀವು ನನ್ನ ವಿಡಿಯೋಕ್ಕೆ ಹಿಂಗೆ ಸಪೋರ್ಟ್ ಆಗಿ ಇರಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಚಂದ ಕನಕ್ ಬೇಡ. ಅವ್ರ ಅಮ್ಮಗಳು ಊರಿಗೆ ಹೋಗಿ ಹೆಂಗಾಗಿ ಬಂದಾಳ ನೋಡ ಅನ್ಬೇಕು. ಅವ್ರು ನೋಡಿದವ್ರಿಗೆಲ್ಲ ಕಡಿಬೇಕು ಫುಲ್. ಮತ್ತೆ ಇಲ್ಲಿ ಹಳ್ಳಿರ್ ಕೊಡ್ದಾಗ ಹೋಗಿ ಉಳಿದ್ರೆ ಇದ್ರ ಯಾರು ನೋಡೋರು? ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಬಂದಿದ್ದಾಳಲ್ರಿ ಫ್ರೆಂಡ್ಸ. ಅದಕ್ಕೋಸ್ಕರ ಪದೇ ನಾನು ತಲೆನ ಇಕ್ಕೊಂಡು ಕಟ್ ಮಾಡಬೇಕಾಗಿತ್ತು ಫ್ರೆಂಡ್ಸ್. ಅದಕ್ಕೆ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್.
ನೀವು ಯಾವಾಗಲೂ ಕಟಿಂಗ್ ಮಕ್ಕಳನ್ನ ಮಾಡಿಸ್ಬೇಕಾದ್ರೆ ರೀ ತಲೆನ ಶಾಂಪು ಹಾಕಿ ವಾಶ್ ಮಾಡ್ಕೊಂಡು ಸ್ವಚ್ಛವಾಗಿ ತೊಗೊಂಡು ಹೋಗ್ಬೇಕು ರೀ ಫ್ರೆಂಡ್ಸ. ಅಂದ್ರೆ ಹೇರ್ ಸ್ಟೈಲ ಚೆಂದ ಆಗ್ತೈತೆ ರೀ. ಹೇರ್ ನಾವು ಹೆಂಗೆ ಬೇಕಂದ್ರೆ ಪಾರ್ಲರ್ದವ್ರು ಮಾಡ್ತಾರೆ ಕೊಬ್ಬರಿ ಎಣ್ಣೆ ಜಾಸ್ತಿ ಹಚ್ಕೊಂಡು ಹೋದ್ರೆ ರೀ ಹೇರ ಪೇರ ಆಗ್ತೈತೆ ರೀ, ಚೆಂದ ಆಗೋದಿಲ್ಲ ರೀ, ಕಟಿಂಗ ಚಲೋ ಆಗೋದಿಲ್ಲ ರೀ.